ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರ್ವಿಷಣದೆ ಗುರುಗುಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೇನೆ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 18ನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ. ಇದು ದಯವಿಟ್ಟು ಬರೆದಿಟ್ಟು ಕೇಳಿ. 18ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕುವರೆಗೆ ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ತುಂಬ ಜವಾಬ್ದಾರಿಯಾಗಿರಬೇಕಾಗತ್ತೆ. ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರಾಗಿರಿ. ಅದೇ ರೀತಿಯಲ್ಲಿ 21ನೇ ತಾರೀಕು ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಕಟಕ ರಾಶಿಗೆ ಶುಕ್ರ ಗ್ರಹ ಬರ್ತಾ ಇದ್ದಾರೆ. ಶುಕ್ರ ಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ. ಶುಕ್ರ ಗ್ರಹ ಹೆಚ್ಚು ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಶಿ ಕೂಡ ಬಂದುಬಿಡ್ತಾನೆ. ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಮಾತಾಡ್ತಾ ಇದ್ದೀನಿ. ವಾರದ ಪರಿಹಾರವನ್ನು, ವಾರದ ಇದನ್ನು ಹೇಳ್ತಾ ಇದ್ದೀನಿ. 18, 19, 20, 21ನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ. ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ. ನನ್ನ ಅನಿಸಿಕೆ 18ನೇ ತಾರೀಕು ವೆರಿ ಡೇಂಜರು. 18ನೇ ತಾರೀಕಿನ ಟೋಟಲ್ ಮಾಡಿದ್ರೆ 8 ಬರುತ್ತೆ. ಅದರಿಂದ ಡೇಂಜರ್ ಆಗಿರಬೇಕಾಗತ್ತೆ. 19ನ ಟೋಟಲ್ ಮಾಡಿದಾಗ 27 ಬರುತ್ತೆ. ಡೇಟು, ತಿಂಗಳು, ಮಂತನ್ನು. ಅದು 9 ಬಂದಾಗ ಅವಾಗ ಕೆಟ್ಟದಾಗುತ್ತೆ. 20ನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ 20 ನಂಬರಲ್ಲೇ ಡೇಂಜರ್ ಇದೆ. 21/8/2025 ಟೋಟಲ್ ಮಾಡಿದ್ರೆ 20 ಬರುತ್ತೆ. ಅಲ್ಲಿ ಡೇಂಜರನ್ನು ಕಾದಿದೆ. ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಈ ಡೇಟ್ ಬಗ್ಗೆ ಮಾಡಿದ್ದೀನಿ. 18ನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ. ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ. ಅದರಿಂದ ತುಂಬ ಕೇರ್ಫುಲ್ ಆಗಿ 18ನೇ ತಾರೀಕು ಮೇಲೆ ಕೇಸು, ಕೋರ್ಟು ಇವೆಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ. 18ನೇ ತಾರೀಕವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ. ಮೊದಲಿಗೆ ಹೇಳುವಂಥ ರಾಶಿ ಮೇಷರಾಶಿ ಆಗಿರ್ತದೆ. ಮೇಷರಾಶಿಗೆ ಏನಪ್ಪ ಅಂದರೆ ಲಾಭವನ್ನು ನೀವು ಕೊಡ್ತಾನೆ ಅಂತ ಹೋದಾಗ ಮೇಷರಾಶಿಯವರಿಗೆ ಖಂಡಿತಲ್ಲೂ ಕೂಡ ಶನಿಗ್ರಹ 12ನೇ ಮನೇಲಿದ್ದಾನೆ. ಶನಿಗ್ರಹ ನೀವು ಅತಿ ಹೆಚ್ಚು ಆರಾಧನೆ ಮಾಡಬೇಕತ್ತೆ. ಶನಿ ನಕ್ಷತ್ರ ಮೇಲೆ ಹೋಗ್ತಾನೆ. ಪುಷ್ಯ ಅಂದರೆ ಉತ್ತರಭಾದ ನಕ್ಷತ್ರ ಮೇಲೆ ಹೋಗ್ತಾನೆ. ಶನಿಗ್ರಹ 10ನೇ ಮನೆಯಲ್ಲಿ ರಾಹುಗ್ರಹ ಇದ್ದಾನೆ. ಭಾಳ ವಿಶೇಷವಾಗಿ 10ನೇ ಮನೆಯಲ್ಲಿ ಶನಿ ಮತ್ತು ರಾಹುಗ್ರಹ ಇರೋದ್ರಿಂದ ನಿಮ್ಮ ಜೀವನ ಪೂರ್ತಿ ಶನಿಗ್ರಹನ ಈ ವರ್ಷದಲ್ಲಿ ಮೇಷರಾಶಿಯರು ನೀವು ಅತಿ ಹೆಚ್ಚು ಆರಾಧನೆ ಮಾಡಿದಾಗ ನಿಮ್ಮ ಜೀವನ ಪಾವನ ಆಗುತ್ತೆ. ಎಲ್ಲೆಲ್ಲ ಶನೇಶ್ವರನ ಟೆಂಪಲ್ ಇರುತ್ತೋ ಅಲ್ಲೆಲ್ಲ ನಿಮ್ಮ ಪ್ರೇಯರ್ನ ಮಾಡಿ. ನಿಮ್ಮ ಮನೆಯನ್ನು ತುಂಬ ನೀಟಾಗಿ ಇಟ್ಕೊಳ್ಳಿ. ಸೋಫಾ ತಳಗಡೆ, ಚಾಪೆ ತಳಗಡೆ, ಮಂಚದ ತಳಗಡೆ, ದೇವ್ರು ಇಡೋ ಜಾಗದಲ್ಲಿ ಗಲೀಜು ಎಲ್ಲೂ ಕೂಡ ಇರಬಾರ್ದು. ನಿಮ್ಮ ಮನೇಲಿ ತಿನ್ನೋ ಮುಸ್ರೆ ಕೂಡ ಒಂದು ದಿವಸ ತಿಂದಿದ್ದನ್ನು 2 ದಿವಸಕ್ಕೆ ಕಂಟಿನ್ಯೂ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ಹೆಗ್ಗಣ ಜಿರ್ಲೆ ಬರ್ತಾಯಿದ್ರೆ ನಿಮಗೆ ಹುಟ್ಟು ದರಿದ್ರಗಳು ಬರ್ತವೆ ಅಂತ ಅರ್ಥ. ಇದು 12 ರಾಶಿಗೂ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಜಿರ್ಲೆ ಹೆಗ್ಣಗಳು ಜಾಸ್ತಿ ಸೇರಿದರೆ ನಿಮ್ಮ ಮನೆ ದರಿದ್ರ, ನಿಮ್ಮ ಮನೆ ಹಾಳಾಗೋಗುತ್ತೆ. ನಿಮ್ಮ ಮನೆ ಬೆಂಕಿ ಗುಂಡಾಂತರಾಗಿ ಹಾಳು ಮಾಡ್ಕೊತೀರ ಅಂತ ಹೇಳ್ತೆ. ಒಂದಲ್ಲ ಒಂದು ಸಮಸ್ಯೆಗೆ ಸಿಗಾಕಿರೋದು ಅಂತ ಹೇಳುತ್ತೆ. ಜಿರ್ಲೆ ಮತ್ತು ಅತಿ ಹೆಚ್ಚು ಜಿರ್ಲೆ ಯಜ್ಞಗಳು ಮನೆಗೆ ಸೇರಬಾರ್ದು. ಶನಿ 12ನೇ ಭಾವದಲ್ಲಿದ್ದಾನೆ. ಮೇಷರಾಶಿಯವರಿಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಮೇಷರಾಶಿಯವರಿಗೆ ಏನಪ್ಪ ಅಂದರೆ ಆಕ್ಸಿಡೆಂಟು, ಆಪತ್ತು, ಅಪಘಾತಗಳು ತುಂಬ ಅತಿ ಹೆಚ್ಚು ನಡೀತಾ ಹೋಗುತ್ತೆ. ಯಾಕಂದರೆ ನಿಮ್ಮ ಲೈಫಲ್ಲಿ ಶನಿ ಬಹಳ ವಿಶೇಷವಾಗಿ 12ನೇ ಮಲ್ಲಿದ್ದರೂ ಕೂಡ ನಿಮಗೆ ಧನವನ್ನು ಕೊಡ್ತಾನೆ. ದುಡ್ಡು, ಕಾಸು ಎಲ್ಲ ಕೊಡ್ತಾನೆ. ಆದರೆ ಕೆಲಸ ಕಳ್ಕೊಂಡ್ರೂ ಕೂಡ ದುಡ್ಡು ಬರುತ್ತೆ. ಏನಕ್ಕೆ? ಶನಿ 12ನೇ ಮನೆಯಿದ್ರೆ ನೀವು ಆರಾಧಿಸಬೇಕು. ಶನಿ 12ನೇ ಮನೆಯಲ್ಲಿ ಹತ್ರ ಬಂದಷ್ಟು ನಿಮಗೆ ಕೇರಮ್ ಬಾಟ್ಸಲ್ಲಿ ರನ್ನನ್ನು ಮಾಡ್ಬೋದು, ಸ್ಕೋರ್ನ. ಯಾಕಂದರೆ 10ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ 12ನೇ ಭಾವದಲ್ಲಿದ್ದಾಗ 12ನೇ ಭಾವದ ಅಧಿಪತಿ ಧನಸ್ಥಾನವನ್ನು ನೋಡ್ತಾನೆ. ಇಲ್ಲಿ ಏನಾಗುತ್ತೆ? 10, 11, 12ನೇ ಮನೆಗೆ ಹೋಗಿ 2ನೇ ಮನೆ ನೋಡ್ತಾನೆ. ಶನಿ ದೃಷ್ಟಿ ಧನಸ್ಥಾನ ನೋಡ್ತಾನೆ. ಕುಟುಂಬದಲ್ಲಿ ಮದುವೆಗಳು ಆಗುತ್ತೆ ಅಂತ ಹೇಳ್ತೇನೆ. ನಿಮ್ಮ ಸಂಬಂಧಿಕರಲ್ಲಿ ಈ ವರ್ಷದಲ್ಲಿ ಮದುವೆಗಳು ಆಗಬೇಕು, ನಿಮ್ಮ ಮನೆಯಲ್ಲಿ ಮದುವೆ ಆಗಬೇಕು ಅಂತ ಹೇಳುತ್ತೆ. ಮೇಷರಾಶಿಗೆ ಅಧಿಪತಿ ಶನಿ 12ರಲ್ಲಿದ್ದರೂ ಕೂಡ ಲಾಭವನ್ನು ತಂದು ಕೊಡುತ್ತೆ. ಯಾರೆಲ್ಲ ಜಾಗದಲ್ಲಿ ಶನಿನ ಆರಾಧಿಸ್ತಿರೋ ನಿಮಗೆ ಪುಣ್ಯವನ್ನು ಬರುತ್ತೆ. ನಿಮಗೆ ಶನಿಗೆ ನಿಮಗೆ ಸಂಬಂಧಪಟ್ಟಂಥ ಸ್ಟೋನ್ಸು, ಬ್ಯಾಸ್ಲೆಟನ್ನು ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟನ್ನು ಕೊಡುತ್ತೆ. ಶನಿ ಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ. ಅದೇ ಥರ ಕುಬೇರ ಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ. ನಿಮಗೆ ಸ್ಟೋನ್ಸ್ ಅಂತ ಬಂದಾಗ ನೀಲವನ್ನು ಯೂಸ್ ಮಾಡಿ. ಅದರಲ್ಲೂ ಕೂಡ ಕಾಶ್ಮೀರ್ ನೀಲವನ್ನು ನೀವೇನಾದ್ರು ಧರಿಸಿದರೆ ನಿಮ್ಮ ಜೀವನ ಪಾವನ ಆಗುತ್ತೆ. 2ನೇ ಮನೆಗೆ ಗುರು ದೃಷ್ಟಿ ಬರೋದ್ರಿಂದ. ಅದೇ ಥರ 2ನೇ ಮನೆಗೆ ಗುರು ದೃಷ್ಟಿ ಬೀಳೋದ್ರಿಂದ ನಿಮಗೆ ಈ ವಾರದಲ್ಲಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಬುಧ ಗ್ರಹ 4ನೇ ಮನೆಯಿದ್ದಾನೆ. ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ತಾನೆ. ಶುಕ್ರ ಗುರು 3ನೇ ಮನೆಯಿಂದ ವಿಪರೀತ ಒಳ್ಳೆ ಫ್ರೆಂಡ್ಸನ್ನು ಕೊಡ್ತಾ ಹೋಗ್ತಾನೆ. ಶುಕ್ರ 4ನೇ ಮನೆಯಲ್ಲಿದ್ದಾಗ ನೀವು ಗಾಡಿ ಇಲ್ಲ ಹಿಂದೆ ತಗೊಂಡಿರ್ಬೋದು ಈ ವರ್ಷದಲ್ಲಿ, ಇಲ್ಲ ಮುಂದೆ ಗಾಡಿನ ತಗತ್ತೀರಾ ಅಂತ ಹೇಳುತ್ತೆ. ಶುಕ್ರ 4ನೇ ಮನೆಗೆ ಬರೋದು, ಬುಧ ಗ್ರಹ 4ನೇ ಮನೇಲಿ ಇರೋದು ವಿಪರೀತ ರಾಜಯೋಗವನ್ನು ಕೊಡ್ತಾರೆ ಅಂತ ಹೇಳುತ್ತೆ. ಸೂರ್ಯ ಸ್ವಂತ ಮನೆಯಲ್ಲಿದ್ದಾನೆ 5ನೇ ಮನೆಯಲ್ಲಿ. ಕೇತು ಗ್ರಹ ಜೊತೆಲಿ ತುಂಬ ಲಾಭವನ್ನು ಕೊಡುತ್ತೆ. ಕುಜ ನಿಮಗೆ 6ನೇ ಮನೇಲಿ ಇರೋದ್ರಿಂದ ನಿಮಗೆ ಏನಾರು ಒಂದು ಜಗಳ, ಆಪತ್ತು, ತಿಗ್ದಲ್ಲಿ ಕುರನಾರು ಬಂದ್ಬಿಡುತ್ತೆ. ಮಕ್ಕದಲ್ಲಿ ಕಜ್ಜಿ, ಬಾಡಿಲಿ ಕಜ್ಜಿ, ಕಣ್ಕಲ್ಲಿ ಕಜ್ಜಿ ಇಲ್ವಾ,
ಏನಾರು ಸೀಜರಿಂಗು ವಾಲ್ಗೆ ಈ ಒಂದು ಸಂದರ್ಭಗಳು ಈ ಒಂದು ತಿಂಗಳಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ, ಈ ವರ್ಷದಲ್ಲೂ ಆಗುತ್ತೆ, ಇವತ್ತು ಆಗುತ್ತೆ. ಯಾಕಂದರೆ ಕುಜ ಮತ್ತು ಶನಿ ನೋಡಿದಾಗುತ್ತೆ. ಭಾಳ ವಿಶೇಷವಾಗಿ ದುಡ್ಡು ಕಾಸು ಎಲ್ಲವೂ ಬರುತ್ತೆ. ಅಧಿಕಾರವನ್ನು ಕಳ್ಕೋಬೇಡಿ. ಗೌರ್ಮೆಂಟ್ ಕೆಲಸದವರಿದ್ದರೆ ಅಧಿಕಾರವನ್ನು ಕಳ್ಕೋಬೇಡಿ. ರಾಜಕಾರಣಿಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ. ನೀವು ಅತಿ ಹೆಚ್ಚು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿದಷ್ಟು ನಿಮ್ಮ ಜೀವನ ಪಾವನವನ್ನು ಆಗುತ್ತೆ ಅಂತ ಹೇಳುತ್ತೆ. ಅತಿ ಹೆಚ್ಚು ನಿಮ್ಮ ಜೀವನ ಪಾವನ ಆಗುತ್ತೆ ಅಂತ ಹೇಳುತ್ತೆ. ಮೇಷರಾಶಿಯವರಿಗೆ ಸಾಕಷ್ಟು ಈ ವರ್ಷದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಲಕ್ಕನ್ನು ಕೊಡುತ್ತೆ. ಬೇರೆ ಆಕ್ಸಿಡೆಂಟು ಅಪಘಾತಗಳು ನಿಮ್ಮ ಶತ್ರುಗಳು ಗೆಲ್ತಾರೆ. ಆದರೆ ಉಳಿದಿದ್ದು ಬುಟ್ಟಿನೆಲ್ಲ ಮೇಷರಾಶಿಗೆ ಅಷ್ಟ ಐಶ್ವರ್ಯವನ್ನು ಕೊಡ್ತಾವನೆ. ಶನಿನ ಆರಾಧನೆ ಮಾಡಿ, ಶನಿಗ್ರಹನ ಆರಾಧನೆ ಮಾಡಿ. ಕುಜನು ಶನಿನ ನೋಡೋದ್ರಿಂದ ನಿಮ್ಮ ಮನೆಯಲ್ಲಿ ಶನೇಶ್ವರನು ಕುಜಗ್ರಹ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಅದೇ ರೀತಿ ಶುಕ್ರಗ್ರಹದ ಕಲ್ಲನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಉದ್ಧಾರ ಆಗ್ತೀರ.